ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಕನ್ನಡ ಯುವ ಜಾಗೃತಿ ವೇದಿಕೆ ಸಂಪೂರ್ಣ ಬೆಂಬಲ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಹೋರಾಟಕ್ಕೆ ಕರೆ. ಗಂಗಾವತಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಹರಿಸಬಾರದು ಎಂದು ಒತ್ತಾಯಿಸಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ರಂದು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ಗೆ ಕನ್ನಡ ಯುವ ಜಾಗೃತಿ ವೇದಿಕೆ ಸಂಪೂರ್ಣ ಬೆಂಬಲ ಸೂಚಿಸಿದೆ. ಈ ಕುರಿತು ಸೋಮವಾರ ಗಂಗಾವತಿ ನಗರದ ಕನ್ನಡ ಯುವ ಜಾಗೃತಿ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಮಾತನಾಡಿ, ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲು ಆಗಸ್ಟ್ 13ರಂದು ನಡೆಯಲಿರುವ ಕರ್ನಾಟಕ ಬಂದ್ಗೆ ಸಂಘಟನೆಯ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುವುದೆಂದು ತಿಳಿಸಿದರು. ಬಂದ್ ದಿನ ಗಂಗಾವತಿ ನಗರದ ವ್ಯವಸ್ಥಾಪಕರು ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟವನ್ನು ಯಶಸ್ವಿಗೊಳಿಸುವಂತೆ ಕನ್ನಡಪರ ಸಂಘಟನೆಗಳ ಮುಖಂಡರು ಮನವಿ ಮಾಡಿದರು. ಜನಹಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಕೋಟಿ, ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ, ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫೀರ್ ಮೊಹಮ್ಮದ್, ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಅಸ್ಲಾಂ ಪಾಷಾ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳ ಮುಖಂಡರು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಡಿ ಅಲಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಾಧಾ ಉಮೇಶ್, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ದಳಪತಿ, ರಾಜ್ಯ ಸದಸ್ಯ ಎಸ್ಕೆ ಭಾಷಾ, ಜಿಲ್ಲಾ ಗೌರವಾಧ್ಯಕ್ಷ ಎಂಡಿ ಸಾದಿಕ್, ರಾಜ್ಯ ಸದಸ್ಯ ವಿರೂಪಾಕ್ಷಪ್ಪ ಹಿರೇಮಠ್, ದಾಸನಾಳು ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 13ನೇ ತಾರೀಕು ಕರ್ನಾಟಕ 13ನೇ ತಾರೀಕು ಕರ್ನಾಟಕ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನೇ ಬರಲಿ ಕಾವೇರಿ ಕೊಡೋದಿಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ಇಲ್ಲಿ ಒಂದು ಪ್ರೆಸ್ ಮೀಟ್ ಸೇರಿರೋ ಒಂದು ಉದ್ದೇಶ ಏನು ಅಂದ್ರೆ, ಕಾವೇರಿ ನೀರಿನ ಸಂಬಂಧ. ಕಾವೇರಿ ನಮ್ಮ ತಾಯಿ, ಕಾವೇರಿ ನೀರು ನಮ್ಮದು, ನಮ್ಮ ಕರ್ನಾಟಕಕ್ಕೆ ಮೀಸಲದು. ಈಗ ತಮಿಳುನಾಡಿಗೆ ಕೊಡುವಂತ ಇದ್ದಾರೆ, ನಮಗೆ ನೀರಿಲ್ಲ, ಅವ್ರಿಗೆ ಏನ್ ಕೊಡ್ಬೇಕು? ನಾವು ಕೊಡಕ್ಕಾಗಲ್ಲ ಅಲ್ವಾ? ಹಂಗಾಗ್ಬಿಟ್ಟು ನಾವು ಕಾವೇರಿ ಸಂಬಂಧ ಇಡೀ ಕರ್ನಾಟಕನೇ ಬಂದ್ ಮಾಡ್ತಾ ಇದೀವಿ. 13ನೇ ತಾರೀಕು ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲಾ ಒಂದು ಸಂಘಟನೆಗಳು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ನಾವು 13ನೇ ತಾರೀಕು ಇಡೀ ಕರ್ನಾಟಕ ಬಂದ್ ಮಾಡ್ತಾ ಇದೀವಿ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಒಂದು ಸಂಘಟನೆಯಿಂದ ನಾವು ಇಡೀ ಕರ್ನಾಟಕ ಬಂದ್ ಮಾಡ್ತಾ ಇದೀವಿ. ನಮ್ಮ ಜಿಲ್ಲೆಯಲ್ಲೂ ಸಹ ನಾವೆಲ್ಲ ಕಡೆನೂ ಬಂದ್ ಮಾಡ್ತಾ ಇದೀವಿ. ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಇದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊತೇನೆ. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ವತಿಯಿಂದ ನಾವು ಬೆಂಬಲ ಕೊಡ್ತಿದ್ದೀವಿ ಎಲ್ಲರಿಗೆ. ಕಾವೇರಿ ನಮ್ದು, ನಾವ್ ಯಾಕಂದ್ರೆ ಆಂಧ್ರ ಕೂಡ ನಮ್ಗೆ ಅವಶ್ಯಕತೆ ಇಲ್ಲಲ್ಲ, ಅದಕ್ಕೆ ನಾವೆಲ್ಲರೂ ನಮ್ಮ ಸಂಘಟನೆಯಿಂದ ಬೆಂಬಲ ಕೊಡ್ತಿದ್ದೀವಿ. ವಾಟಾಳ್ ನಾಗರಾಜ್ ಅವರು ಹೇಳಿದಾರಂತೆ, ನಾವೆಲ್ಲರೂ ಸೇರಿ ಬೆಂಬಲ ಕೊಡ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರ ಕರೆ ಮೇರೆಗೆ ನಾವೊಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮುಂದೆ ಬರುವ 13ನೇ ತಾರೀಕಿಗೆ ಇಡೀ ಕರ್ನಾಟಕ ಬಂದ್ ಆಚರಣೆ ನಡೀತಾ ಇದೆ. ಆ ಆಚರಣೆಗೋಸ್ಕರ ನಾವು 4 ಸಂಘಟನೆ ಜೊತೆ ಮಾತಾಡಿದೀವಿ. ಅವರು ಕೂಡ ನಮಗೆ ಬೆಂಬಲ ನೀಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಂಘ, ಇನ್ನು ಇತರ ಸಂಘದವರು. ನಾವು ಗಂಗಾವತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಬಂದ್ ಕರೆ, ವಾಟಾಳ್ ನಾಗರಾಜ್ ಅವರ ಬಂದ್ ಕರೆಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ತಾವು ಕೂಡ ಎಲ್ಲರೂ ಕರ್ನಾಟಕ ಜನತೆ ಸಹಕಾರ ನೀಡಬೇಕು. ಯಾಕಂದ್ರೆ ಕಾವೇರಿ ನಮ್ಮದು, ಕಾವೇರಿ ನೀರು ನಮ್ಮದು, ಕಾವೇರಿ ನಮ್ಮ ಕರ್ನಾಟಕದ. ಹಾಗಾಗಿ ಆ ನೀರನ್ನ ತಮಿಳುನಾಡು ಕೊಡಕ್ಕೆ ನಮಗೆ ಇಷ್ಟ ಇಲ್ಲದ ಕಾರಣ ನಾವು ಆ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಕರ್ನಾಟಕ ಬಂದ್ಗೆ ತಾವೆಲ್ಲರೂ ಸಹ ಕೊಡ್ಬೇಕಂತೇಳಿ ಕೇಳ್ಕೊಂತ, ಕನ್ನಡ ಯುವ ಜಾಗೃತಿ ವೇದಿಕೆ ಕಡೆಯಿಂದ ನಮ್ಮೆಲ್ಲರಿಗೂ ತಮ್ಮೆಲ್ಲರ ಮೇಲೆ ನಂಬಿಕೆ ಇದೆ. ತಾವು ಕೊಡ್ತೀರಾ ಅನ್ನೋ ನಂಬಿಕೆ ಕೂಡ ಇದೆ. ನಮ್ಮ ನಾಯಕರಿಗೆ ಸಾಥ್ ಕೊಡ್ತೀರಂತ ಒಂದು ನಂಬಿಕೆ ಮೇಲೆ ಈ ಒಂದು ಬಂದ್ ಕರೆ ಕೊಟ್ಟಿದೆ. ತಾವು ಕೂಡ ಸಹಕಾರ ಕೊಡ್ಬೇಕಂತ ತಮ್ಮೆಲ್ಲರೂ ಕೇಳ್ಕೊಂತ, ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ದೇಶದ ಜನತೆಗೆ ನಮಸ್ಕಾರಗಳು. ನೋಡಿ, ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರ ಒಂದು ಆದೇಶದ ಮೇರೆಗೆ ನಾವು 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕು ಕರ್ನಾಟಕ ಸಂಪೂರ್ಣ ಬಂದ್ ಮಾಡ್ತಾ ಇದ್ದೇವೆ. ಯಾತಕಪ್ಪ ಅಂದ್ರೆ ಕಾವೇರಿ ನೀರಿನ ಹೋರಾಟಕ್ಕಾಗಿ
ಯಾಕಪ್ಪ ಅಂದ್ರೆ ನೋಡಿ, ನಾವು ರಕ್ತ ಕೊಟ್ಟಿವು, ಒಂದು ಹನಿ ನೀರು ಸಹ ಕೊಡಲ್ಲ. ಯಾಕಂದ್ರೆ ಆ ನೀರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಈಗಾಗಲೇ ಎಲ್ಲಾ ಸಂಘಟನೆಗಳು, ನಮ್ಮ ಎಲ್ಲಾ ಸಂಘಟನೆ, ಕೊಪ್ಪಳ ಜಿಲ್ಲೆ ಇರಲಿ, ಕರ್ನಾಟಕದ ಒಂದು ಎಲ್ಲಾ ಸಂಘಟನೆಗಳು ಇದಕ್ಕೆ ಒಂದು ಬೆಂಬಲ ಸೂಚಿಸಿದ್ದಾರೆ. ಅದಕ್ಕಾಗಿ ಎಲ್ಲಾ ಸಂಘಟನೆಯವರಿಗೂ ಒಂದು ನಾನು ಧನ್ಯವಾದ ಹೇಳ್ತೇನೆ. ಯಾಕಪ್ಪ ಅಂದ್ರೆ ಈ ನೆಲ ಜಲ ನಾಡಿಗಾಗಿ ಒಂದು ಈ ಸಂಘಟನೆಗಳು ಇರ್ತವೆ. ಅದಕ್ಕಾಗಿ ಎಲ್ಲರೂ ನಮ್ಮ ಜನತೆ ಇದಕ್ಕೊಂದು ಸಂಪೂರ್ಣ ಬೆಂಬಲ ಇರಲಿ ಅಂತೇಳಿ ನಾನು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳು. ಇವತ್ತು ಈ ಪತ್ರಿಕಾಗೋಷ್ಠಿ ಎದರ ಸಂಬಂಧ ಅಂದರೆ, ಆಗಸ್ಟ್ 13ನೇ ತಾರೀಕು ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರು ಏನು ಬಂದ್ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ಹಾಗೂ ಮತ್ತೆ ಇನ್ನ ಬೇರೆ ಬೇರೆ ಸಂಘಟನೆ ಸಂಪೂರ್ಣ ಬೆಂಬಲ ಇದೆ. ಇವತ್ತು ಕಾವೇರಿ ವಿಚಾರ ಆಗಲಿ, ಕನ್ನಡ ವಿಚಾರ ಆಗಲಿ, ನಾವು ಬೀದಿಗಿಳಿದು ಹೋರಾಟ ಮಾಡಕ ಯಾವಾಗನ ಸಿದ್ಧ. ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರು ಏನು ಬಂದ್ ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸಾಥ್ ಕೊಟ್ಟು ಈ ಹೋರಾಟನ ಯಶಸ್ವಿಗೊಳಿಸ್ತೀವಿ ಅಂತ ತಮ್ಮೆಲ್ಲರಿಗೆ ಕಳಕಡೆಯಿಂದ ಮನವಿ ಮಾಡಕತ್ತೀವಿ. ತಾವು ಸಹ ನಮ್ಮ ಜೊತೆಗೆ ಏನು ಗುರುವಾರ ದಿವಸ 13ನೇ ತಾರೀಕು ಇದೇ ತಿಂಗಳ ತಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇವತ್ತು ನಮ್ಮ ಸಾಥ್ ಕೊಡ್ಬೇಕಂತ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಹಲವಾರು ಹೋರಾಟಗಳು ನಾವು ಮಾಡಿವಿ, ಆದರೆ ಕಾವೇರಿ ವಿಚಾರದಲ್ಲಿ ಯಾವಾಗಲೂ ನಾವು ಮುಂಚಿತ ಇಡ್ತೀವಿ. ಅದೇ ರೀತಿಯಾಗಿ ಇವತ್ತು 3-4 ಸಂಘಟನೆ ನಮ್ಮ ಜೊತೆಗಿದ್ದಾರೆ. ಖಾದರ್ ಭಾಷಾ ಅಂತ ಡಾಕ್ಟರ್ ಅಭಿಮಾನಿ ಸಂಘ ವತಿಯಿಂದ ಜಿಲ್ಲಾಧ್ಯಕ್ಷರು, ಅದೇ ರೀತಿಯಾಗಿ ಜನಹಿತ ಕರ್ನಾಟಕ ರಕ್ಷಣಾ ವೇದಿಕೆ ರಮೇಶ್ ಕೋಟಿ ಅವರು ಸಹ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಕನ್ನಡ ಜಾಗೃತಿ ವೇದಿಕೆ ಅಂತ ಅಸ್ಲಂ ಅವರು ಸಹ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗಂಗಾವತಿ ಜನತೆಯಲ್ಲಿ ನಾನು ಬೇಡಿಕೊಳ್ಳೋದು ಏನಂದ್ರೆ, ತಾವು ಸ್ವಯಂ ಪ್ರೇರಿತವಾಗಿ ಗುರುವಾರ ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ತಮ್ಮ ಅಂಗಡಿ ಮುಕ್ಕಟ್ಟುಗಳು ಬಂದ್ ಮಾಡಿ ಈ ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾವೇರಿ 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 ಕಾವೇರಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.